ಹಾಯ್ ಎವ್ರಿವನ್, ವೆಲ್ಕಮ್ ಒನ್ಸ್ ಅಗೇನ್ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ಏನು ಭಾರತದ ರಾಷ್ಟ್ರಪತಿಗಳ ಬಗ್ಗೆ ಒಂದು ಪೊಲಿಟಿಕಲ್ ರಿಲೇಟೆಡ್ ಆಗಿ ಒಂದು ಟಾಪಿಕನ್ನು ಇವತ್ತು ತಿಳ್ಕೊಳ್ತಾ ಹೋಗೋಣ. ಹಾಗೆಯೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಏನು ಬೇಕು ಅದೆಲ್ಲ ಏನು ಹೇಳ್ತಾರೆ ಯೂಸ್ಫುಲ್ ಟೂಲ್ಸು, ಯೂಸ್ಫುಲ್ ಕಂಟೆಂಟ್ಗಳನ್ನು ನನ್ನ ಚಾನಲನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಆ ಕಾನ್ಸೆಪ್ಟಲ್ಲಿ ನೀವು ನಾನು ಹೇಳುವಂಥ ವೀಡಿಯೋಸ್ಗಳಲ್ಲಿ, ನಾನು ಮಾಡುವಂಥ ವೀಡಿಯೋಸ್ಗಳನ್ನ ನೋಡುವಾಗ ನಿಮಗೆ ಏನು ಇಂಪಾರ್ಟೆಂಟ್ ಅನ್ಸೋದು ನೋಟ್ಸ್ ಮಾಡ್ಕೊಳ್ಳೋದು ಮರಿಬೇಡಿ. ಯಾಕಂದರೆ ಎಲ್ಲವೂ ಎಕ್ಸಾಮ್ ರಿಲೇಟೆಡ್ ಆಗಿರುವಂಥ ವೀಡಿಯೋಸ್ಗಳನ್ನ ನಾನು ಮಾಡ್ತಾ ಇರೋದು. ಇಲ್ಲಿ ಬೇರೆ ಏನು ಎಕ್ಸ್ಟ್ರಾ ನಾನು ಏನು ಮಾಡೋದಿಲ್ಲ, ಹಾಗೆಯೇ ಎಕ್ಸ್ಟ್ರಾ ವಿಷಯಸ್ಗಳನ್ನ ಸಹ ಚರ್ಚೆ ಮಾಡೋದು ನನ್ನ ಚಾನಲಲ್ಲಿ. ಓಕೆ, ಇವತ್ತು ಪೊಲಿಟಿ ರಿಲೇಟೆಡ್ ಆಗಿರುವಂತಹ ಅಥವಾ ಸಂವಿಧಾನ ರಿಲೇಟೆಡ್ ಆಗಿರುವಂಥ ಒಂದು ಟಾಪಿಕ್ಕನ್ನು ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದರೆ ಭಾರತದ ರಾಷ್ಟ್ರಪತಿಗಳ ಬಗ್ಗೆ ಸಂಬಂಧಿಸಿದಂತಹ ಒಂದು ವಿಷಯವನ್ನು, ಒಂದು ಕಾನ್ಸೆಪ್ಟನ್ನು, ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗೆಯೇ ನನ್ನ ಚಾನಲ್ನ ಇಷ್ಟ ಆದರೆ ಖಂಡಿತ ಎಲ್ಲ ಎಕ್ಸಾಮ್ ಆಸ್ಪಿರೆಂಟ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ ಅಂತ ನಾನು ತಮ್ಮಲ್ಲಿ ನಾನು ಕೇಳ್ಕೊಳ್ಳುತ್ತಾ, ಇವತ್ತು ನಾವು ಭಾರತದ ರಾಷ್ಟ್ರಪತಿಗಳ ಬಗ್ಗೆ ಇರುವಂತಹ ಒಂದು ಪ್ರಮುಖವಾದ ಪ್ರಕ್ರಿಯೆಯಾದಂತಹ ಮಹಾಭಿಯೋಗ ಬಗ್ಗೆ, ಇಂಪೀಚ್ಮೆಂಟ್ ಬಗ್ಗೆ ಇನ್ ಡೀಟೇಲ್ ತಿಳ್ಕೊಳ್ತಾ ಹೋಗೋಣ. ಸಾಕಷ್ಟು ಎಕ್ಸಾಮ್ಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇದ್ದೇ ಇರುತ್ತೆ. ಆಲ್ಮೋಸ್ಟ್ IAS ಅಲ್ಲಿ ಕಳೆದ 2 ವರ್ಷ ಪ್ರಿಲಿಮ್ಸಲ್ಲಿ ಸಹ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿದ್ದ. ಹಾಗೆಯೇ ಬೇರೆ ಬೇರೆ ಎಕ್ಸಾಮ್ಗಳು ಇದಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾನೆ. ಮಹಾಭಾರತದ ರಾಷ್ಟ್ರಪತಿಗಳ ಮಹಾಭಿಯೋಗ ಬಗ್ಗೆ, ಮಹಾಭಿಯೋಗ ಪ್ರಕ್ರಿಯೆ ಅಂದ್ರೇನು, ಅದು ಹೇಗೆ ನಡೆಯುತ್ತೆ ಅನ್ನೋದು. ಸೊ ಭಾರತ ರಾಷ್ಟ್ರಪತಿಗಳ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಇವತ್ತು ಅದನ್ನು ಇನ್ ಡೀಟೇಲ್ ನೋಡ್ತಾ ಹೋಗೋಣ. ಇಲ್ಲಿರೋ ಚಿತ್ರಗಳಲ್ಲಿ ಏನು ಭಾರತ ದೇಶದ ರಾಷ್ಟ್ರಪತಿಗಳು ಯಾರ್ಯಾರಾಗಿದ್ರು ಅನ್ನೋ ಒಂದು ಇಮೇಜನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಸದ್ಯ ನಮ್ಮ ರಾಷ್ಟ್ರಪತಿಗಳು ಇವರಿದ್ದಾರೆ, ದ್ರೌಪದಿ ಮುರ್ಮು ಅವರು. ಓಕೆ, ಕರೆಂಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇವರು ಗೊತ್ತೇ ಇದೆ ನಿಮಗೆಲ್ಲ. ಸೊ ಇವತ್ತು ನಾವು ನಮ್ಮ ಪರೀಕ್ಷೆಗೆ ಏನು ಒಂದು ಟಾಪಿಕ್, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು, ರಾಷ್ಟ್ರಪತಿಗಳ ಮಹಾಭಿಯೋಗ ಪ್ರಕ್ರಿಯೆ ಬಗ್ಗೆ ಇನ್ ಡೀಟೇಲ್ ತಿಳ್ಕೊಳ್ತಾ ಹೋಗೋಣ. ನೋಡಿ, ಭಾರತ ಸಂವಿಧಾನದ ಪ್ರಕಾರ ರಾಷ್ಟ್ರಪತಿಯು ದೇಶದ ಮುಖ್ಯಸ್ಥರಾಗಿರ್ತಾರೆ, ನಿಮಗೆಲ್ಲ ಗೊತ್ತೇ ಇದೆ. ಆದರೆ ರಾಷ್ಟ್ರಪತಿಗಳು ಸಂವಿಧಾನವನ್ನು ಉಲ್ಲಂಘಿಸಿದರೆ ಅವರನ್ನು ಅಧಿಕಾರದಿಂದ ತೆಗೆದುಹಾಕಲು ಒಂದು ವಿಶೇಷ ಪ್ರಕ್ರಿಯೆ ಇದೆ. ಈ ಪ್ರಕ್ರಿಯೆಯನ್ನು ನಾವೆಂತ ಕರಿತೀವಿ, ಇಂಪೀಚ್ಮೆಂಟ್ ಅಥವಾ ಮಹಾಭಿಯೋಗ ಅಂತೇಳಿ ಕರಿತೀವಿ. ಅಂದರೆ ಒಂದು ಭಾರತ ಸಂವಿಧಾನದ ಪ್ರಕಾರ ನಿಮಗೆಲ್ಲ ಗೊತ್ತೇ ಇದೆ, ರಾಷ್ಟ್ರಪತಿಗಳೇ ನಮ್ಮ ದೇಶದ ಮುಖ್ಯಸ್ಥರಾಗಿರ್ತಾರೆ. ಆದರೆ ಈ ರಾಷ್ಟ್ರಪತಿಗಳು ಇದ್ದಾರಲ್ವ, ಇವರು ಸಂವಿಧಾನವನ್ನು ಉಲ್ಲಂಘಿಸಿದರೆ ಅವರನ್ನು ಅವರ ಅಧಿಕಾರದಿಂದ ತೆಗೆದುಹಾಕಲು ಒಂದು ವಿಶೇಷವಾದ ಪ್ರಕ್ರಿಯೆ ಇದೆ. ಈ ಪ್ರಕ್ರಿಯೆಯನ್ನು ನಾವು ಇಂಪೀಚ್ಮೆಂಟ್ ಅಥವಾ ಮಹಾಭಿಯೋಗ ಅಂತ ಕರಿತೀವಿ. ಅಂದರೆ ಭಾರತ ಇತಿಹಾಸದಲ್ಲಿ, ಅಂದರೆ ನಮ್ಮ ಇಂಡಿಯನ್ ಹಿಸ್ಟ್ರಿ ಇಲ್ಲಿವರೆಗೂ ಯಾವ ರಾಷ್ಟ್ರಪತಿಗಳ ಮೇಲೂ ಈ ಒಂದು ಮಹಾಭಿಯೋಗ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗಿಲ್ಲ. ಯಾಕಂದರೆ ಅದು ಆಗಲ್ಲ ಆ್ಯಕ್ಚುಲಿ, ಬಟ್ ಇದೆ ಸಂವಿಧಾನದಲ್ಲಿ. ಅಂದರೆ ಭಾರತ ಇತಿಹಾಸದಲ್ಲಿ ಇಲ್ಲಿಯವರೆಗೆ ಯಾವ ರಾಷ್ಟ್ರಪತಿಗಳ ಮೇಲೂ ಮಹಾಭಿಯೋಗ ಪ್ರಕ್ರಿಯೆಯನ್ನು ನಾವು ಪೂರ್ಣಗೊಳಿಸಿಲ್ಲ. ಅಂದರೆ ಮಹಾಭಿಯೋಗ ಕುರಿತು ನಾವು ಸಂಪೂರ್ಣವಾದ ವಿವರಣೆ ನೋಡೋದಾದರೆ, ಭಾರತ ಸಂವಿಧಾನದ 61ರ ಆರ್ಟಿಕಲ್ 61 ಹೇಳುತ್ತೆ, ಅದರ ಅಡಿಯಲ್ಲಿ ಈ ಮಹಾಭಿಯೋಗದ ಒಂದು ಪ್ರಕ್ರಿಯೆ ಬಗ್ಗೆ ವಿವರಿಸಲ್ಪಟ್ಟಿದೆ. ಇದು ಒಂದು ಸಂಕೀರ್ಣ ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ಅಂದರೆ ಭಾರತದ ಸಂವಿಧಾನದ 61ರ ಆರ್ಟಿಕಲ್ 61ರಡಿ, ಸಂವಿಧಾನ ಪರಿಚ್ಛೇದ ಅನುಚ್ಛೇದ 61ರ ಅಡಿಯಲ್ಲಿ ಭಾರತ ರಾಷ್ಟ್ರಪತಿಗಳ ಮಹಾಭಿಯೋಗ ಪ್ರಕ್ರಿಯೆಯ ಬಗ್ಗೆ ವಿವರಿಸಲ್ಪಟ್ಟಿದೆ. ಈ ಒಂದು ಮಹಾಭಿಯೋಗ ಪ್ರಕ್ರಿಯೆ ಇದೆಲ್ಲ ಒಂದು ಸಂಕೀರ್ಣ ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ನೋಟ್ಸ್ ಮಾಡ್ಕೊಳ್ಳಿ, ಆರ್ಟಿಕಲ್ 61. ಇದು ನ್ಯಾಯಾಂಗದ ಮತ್ತು ಕಾರ್ಯಾಂಗದ ನಡುವಿನ ಸಮತೋಲನವನ್ನು ಕಾಪಾಡಲು ಇರುವ ಒಂದು ಪ್ರಮುಖ ವ್ಯವಸ್ಥೆಯಾಗಿದೆ ಅಂತಲೇ ಹೇಳ್ಬೋದು. ಮಹಾಭಿಯೋಗ ಕಾರಣಗಳೇನಿರ್ತವೆ ಅಂದರೆ, ಪ್ರಮುಖವಾಗಿ ಮಹಾಭಿಯೋಗ ಯಾಕಾಗುತ್ತೆ ರಾಷ್ಟ್ರಪತಿಗಳಿಗೆ ಅಂದರೆ, ಸಂವಿಧಾನ ಸ್ಪಷ್ಟವಾಗಿ ಹೇಳಿರುವಂತೆ ರಾಷ್ಟ್ರಪತಿಗಳು ಸಂವಿಧಾನವನ್ನು ಉಲ್ಲಂಘಿಸಿದಾಗ ಮಾತ್ರ ಈ ಪ್ರಕ್ರಿಯೆಯನ್ನು ಆರಂಭಿಸ್ಬೋದು. ಅಂದರೆ ರಾಷ್ಟ್ರಪತಿಗಳು ಭಾರತ ಸಂವಿಧಾನವನ್ನು ಉಲ್ಲಂಘಿಸಿದಾಗ ಮಾತ್ರ ಈ ಪ್ರಕ್ರಿಯೆಯನ್ನು ನಾವು ಆರಂಭಿಸ್ಬೋದು. ಸಂವಿಧಾನ ಉಲ್ಲಂಘಿಸೋದಂದ್ರೇನು, ಸಂವಿಧಾನ ಉಲ್ಲಂಘಿಸುವುದೆಂದರೆ ಏನು ಎಂಬುದನ್ನು ಸ್ಪಷ್ಟವಾಗಿ ಸಂವಿಧಾನದಲ್ಲಿ ವ್ಯಾಖ್ಯಾನಿಸಿಲ್ಲ. ಇದು ಸಂಸತ್ತಿನ ವ್ಯಾಖ್ಯಾನಕ್ಕೆ ಬಿಟ್ಟ ವಿಷಯ ಆಗಿದೆ. ಅಂದರೆ ಸಂವಿಧಾನವನ್ನು ಉಲ್ಲಂಘಿಸುವುದು ಎಂದರೆ ಏನು ಎಂಬುದನ್ನು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಉಲ್ಲಂಘಿಸಿಲ್ಲ, ಅಂದರೆ ವ್ಯಾಖ್ಯಾನಿಸಿಲ್ಲ. ಬಟ್ ಇದು ಸಂಸತ್ತಿನ ವ್ಯಾಖ್ಯಾನಕ್ಕೆ ಬಿಟ್ಟ ವಿಷಯ ಆಗಿರುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಮಹಾಭಿಯೋಗ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಫಸ್ಟ್ ಮಹಾಭಿಯೋಗ ಪ್ರಕ್ರಿಯೆ ಹೇಗೆ ಸ್ಟಾರ್ಟ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್ ನೋಡಿ, ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಮಹಾಭಿಯೋಗ ಪ್ರಕ್ರಿಯೆ ನಡೆದ ಮೊದಲು ಪ್ರಸ್ತಾವನೆ. ಮಹಾಭಿಯೋಗ ಪ್ರಸ್ತಾವನೆಯನ್ನು ಸಂಸತ್ತಿನ ಯಾವುದೇ ಸದನದಲ್ಲಿ, ಅಂದರೆ ಲೋಕಸಭೆ ಇರ್ಬೋದು ಅಥವಾ ರಾಜ್ಯಸಭೆಯಲ್ಲಿ ಆರಂಭಿಸ್ಬೋದು. ಅಂದರೆ ಮಹಾಭಿಯೋಗ ಪ್ರಕ್ರಿಯೆಯನ್ನು ಪ್ರಸ್ತಾವನೆ ಮೂಲಕ ಸಂಸತ್ತಿನ ಯಾವುದೇ ಸದನದಲ್ಲಿ, ಲೋಕಸಭೆ ಇರ್ಬೋದು ಅಥವಾ ರಾಜ್ಯಸಭೆಯಲ್ಲಿ, ಎರಡರಲ್ಲಿ ಬೇಕಾದರೂ ನಾವು ಇದನ್ನು ಆರಂಭಿಸ್ಬೋದು.
ನೆಕ್ಸ್ಟ್ ಅದಕ್ಕೆ ಅಗತ್ಯ ಸಹಿಗಳನ್ನು ಮಾಡಿಸ್ಕೋಬೇಕಾಗುತ್ತೆ. ಪ್ರಸ್ತಾವನೆ ಮಂಡಿಸಲು ಆ ಸದನದ ಒಟ್ಟು ಸದಸ್ಯರಲ್ಲಿ ಕನಿಷ್ಠ 1/4 ಭಾಗದಷ್ಟು ಸದಸ್ಯರು ಸಹಿ ಮಾಡಲೇಬೇಕು. 1/4 ಸದಸ್ಯರು ಸಹಿ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ನೋಟಿಫಿಕೇಷನ್ ಅಧಿಸೂಚನೆ. ಪ್ರಸ್ತಾವನೆಯನ್ನು ಮಂಡಿಸಲು ಮೊದಲು ರಾಷ್ಟ್ರಪತಿಗೆ ಕನಿಷ್ಠ 14 ದಿನಗಳ ಮುಂಚಿತವಾಗಿ ಅಧಿಸೂಚನೆಯನ್ನು ನೀಡಬೇಕು. ಪ್ರಸ್ತಾವನೆ ಮಂಡಿಸುವ ಮೊದಲು ರಾಷ್ಟ್ರಪತಿಗಳಿಗೆ ಕನಿಷ್ಠ 14 ದಿನಗಳ ಮುಂಚಿತವಾಗಿ ಅಧಿಸೂಚನೆಯನ್ನು ನೀಡಬೇಕು. ನೆಕ್ಸ್ಟ್ ತನಿಖೆ. ಪ್ರಸ್ತಾವನೆಯನ್ನು ಸದನದಲ್ಲಿ ಮಂಡಿಸಿದ ನಂತರ ಅದು ಆ ಸದನದ ಒಟ್ಟು ಸದಸ್ಯರಲ್ಲಿ 2/3 ಅಂದರೆ 2/3 ಅಥವಾ 3/2 ಬಹುಮತದಿಂದ ಅದು ಅಂಗೀಕಾರವಾಗಬೇಕು. ಪ್ರಸ್ತಾವನೆಯನ್ನು ಸದನದಲ್ಲಿ ಮಂಡಿಸಿದ ನಂತರ ಆ ಸದನದ ಒಟ್ಟು ಸದಸ್ಯರಲ್ಲಿ 3/2 ಬಹುಮತದಿಂದ ಅದು ಅಂಗೀಕಾರ ಆಗಬೇಕು. ನೆಕ್ಸ್ಟು ಇನ್ನೊಂದು ಸದನದಲ್ಲಿ ವಿಚಾರಣೆ. ಒಂದು ಸದನ ವಿಚಾರಣೆ ಆದ ನಂತರ ಇನ್ನೊಂದು ಸದನದಲ್ಲಿ ಒಂದು ಸದನ ಅಂಗೀಕಾರವಾದ ನಂತರ ಪ್ರಸ್ತಾವನೆಯನ್ನು ತನಿಖೆಯಾಗಿ ಇನ್ನೊಂದು ಸದನಕ್ಕೆ ಕಳಿಸಲಾಗುತ್ತೆ. ಈ ಎರಡನೇ ಸದನವು ಪ್ರಸ್ತಾವನೆಯಲ್ಲಿರುವ ಆರೋಪಗಳ ಕುರಿತು ಏನು ಮಾಡುತ್ತೆ, ತನಿಖೆಯನ್ನು ನಡೆಸುತ್ತೆ. ಸೊ ಇದೆಲ್ಲ ನಡುವೆ ರಾಷ್ಟ್ರಪತಿಗೆ ಅವಕಾಶ ಸೇರುತ್ತೆ. ತನಿಖೆಯ ಸಮಯದಲ್ಲಿ ಆರೋಪಗಳ ವಿರುದ್ಧ ತಮ್ಮನ್ನು ಸಮರ್ಥಿಸಿಕೊಳ್ಳಲು ರಾಷ್ಟ್ರಪತಿಗೆ ಅವಕಾಶವನ್ನು ನೀಡಲಾಗುತ್ತದೆ. ಅವರು ಖುದ್ದಾಗಿ ಅಥವಾ ತಮ್ಮ ಪ್ರತಿನಿಧಿಯ ಮೂಲಕ ತಮ್ಮ ವಾದವನ್ನು ಮಂಡಿಸ್ಬೋದು. ನೋಡಿ, ತನಿಖೆಯ ಸಮಯದಲ್ಲಿ ರಾಷ್ಟ್ರಪತಿಗಳು ತಮಗೆ ಬಂದ ಆರೋಪಗಳ ವಿರುದ್ಧ ತಮ್ಮನ್ನು ಸಮರ್ಥಿಸಿಕೊಳ್ಳಲು ರಾಷ್ಟ್ರಪತಿಗೆ ಅವಕಾಶ ನೀಡಲಾಗುತ್ತೆ ಸಂವಿಧಾನದಲ್ಲಿ. ಅವರು ಖುದ್ದಾಗಿ ಅಥವಾ ತಮ್ಮ ಪ್ರತಿನಿಧಿಯ ಮೂಲಕ ತಮ್ಮ ವಾದವನ್ನು ಮಂಡಿಸಬಹುದು. ಅಂತಿಮ ಅಂಗೀಕಾರ. ತನಿಖೆಯ ನಂತರ ಎರಡನೇ ಸದನವು ರಾಷ್ಟ್ರಪತಿಗಳ ಸಂವಿಧಾನವನ್ನು ಉಲ್ಲಂಘಿಸಿದ್ದಾರೆ ಎಂಬ ತೀರ್ಮಾನಕ್ಕೆ ಬಂದರೆ ಆ ಸದನದ ಒಟ್ಟು ಸದಸ್ಯರಲ್ಲಿ 3/2 ಬಹುಮತದಿಂದ ನಿರ್ಣಯ ಅಂಗೀಕರಿಸ್ತಾರೆ. ಒಂದು ವೇಳೆ ರಾಷ್ಟ್ರಪತಿಗಳು ಸಂವಿಧಾನವನ್ನು ಉಲ್ಲಂಘಿಸಿದ್ದಾರೆ ಎಂಬ ತೀರ್ಮಾನಕ್ಕೆ ಬಂದರೆ ಆ ಸದನದ ಒಟ್ಟು ಸದಸ್ಯರಲ್ಲಿ 3/2 ಬಹುಮತದಿಂದ ನಿರ್ಣಯವನ್ನು ಅಂಗೀಕರಿಸಬೇಕಾಗುತ್ತೆ. ಸೊ ಪದಚ್ಯುತಿ. ಎರಡೂ ಸದನಗಳಲ್ಲಿ ಈ ನಿರ್ಣಯ ಅಂಗೀಕಾರವಾದ ನಂತರ ರಾಷ್ಟ್ರಪತಿಯನ್ನು ತಕ್ಷಣವೇ ಅವರ ಸ್ಥಾನದಿಂದ ಏನು ಮಾಡ್ತಾರೆ, ಪದಚ್ಯುತಿಗೊಳಿಸಲಾಗುತ್ತೆ. ಓಕೆ, ಬಟ್ ಇಲ್ಲಿಯವರೆಗೆ ಪ್ರಮುಖವಾದ ಘಟನೆಗಳು ನೋಡೋದಾದರೆ ಭಾರತದಲ್ಲಿ ಇಲ್ಲಿಯವರೆಗೆ ಯಾವುದೇ ರಾಷ್ಟ್ರಪತಿಯನ್ನು ಈ ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ತೆಗೆದು ಹಾಕಿಲ್ಲ. ಆದ್ದರಿಂದ ಈ ಪ್ರಕ್ರಿಯೆಗೆ ಸಂಬಂಧಿಸಿದ ಯಾವುದೇ ಪ್ರಮುಖ ಘಟನೆಗಳು ಇದುವರೆಗೂ ನಡೆದಿಲ್ಲ. ಬಟ್ ಆದರೆ ಕೆಲವು ಸಂದರ್ಭಗಳಲ್ಲಿ, ಅಂದರೆ ಕೆಲವು ಭಾರತದ ರಾಜಕೀಯ ಅಥವಾ ಭಾರತದ ಸಂವಿಧಾನಕ್ಕೆ ಪೊಲಿಟಿಕ್ಸ್ ಸಂಬಂಧಪಟ್ಟಂತೆ ಕೆಲವು ಸಂದರ್ಭಗಳಲ್ಲಿ ಈ ಮಹಾಭಿಯೋಗ ಅಂತ ವಿಚಾರಗಳು ಚರ್ಚೆಗೆ ಬಂದಿದ್ದು. ಯಾವಾಗಪ್ಪ ಅಂದರೆ ಭಾರತದ ಮೊದಲ ರಾಷ್ಟ್ರಪತಿಗಳಾಗಿದ್ದರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ತಮ್ಮ 2ನೇ ಅವಧಿಯಲ್ಲಿ, ಅಂದರೆ ಜವಾಹರ್ಲಾಲ್ ಎರಡನೇ ಸಲ ಪ್ರಧಾನಮಂತ್ರಿ ಆಗ್ತಾರಲ್ಲ, ಜವಾಹರ್ಲಾಲ್ ನೆಹರು ಅವರ ಸರ್ಕಾರವು ಕೆಲವು ನಿರ್ಧಾರಗಳ ಬಗ್ಗೆ ಭಿನ್ನಾಭಿಪ್ರಾಯನ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಹೊಂದಿದ್ದರು. ಈ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ಅವರ ವಿರುದ್ಧ ಮಹಾಭಿಯೋಗ ತರುವಂಥ ಚರ್ಚೆಗಳು ನಡೆದಿದ್ದು ಅಂತ ಹೇಳಲಾಗುತ್ತೆ. ಅದು ಅಧಿಕೃತ ಪ್ರಕ್ರಿಯೆ ಆರಂಭವಾಗಿರಲಿಲ್ಲ, ಬಟ್ ನಡೆದದ್ದು ಅಷ್ಟೇ. ಅದು ಅಧಿಕೃತವಾಗಿ ಅದರ ಪ್ರಕ್ರಿಯೆ ಆರಂಭವಾಗಿರಲಿಲ್ಲ. ಸೊ ಮಹಾಭಿಯೋಗವನ್ನು ಭಾರತ ಸಂವಿಧಾನದ ಒಂದು ಪ್ರಮುಖ ಭಾಗವಾಗಿದ್ದರೂ, ಹೌದು ಅದು ಭಾರತ ಸಂವಿಧಾನದ ಪ್ರಮುಖ ಭಾಗವಾಗಿದ್ದರೂ ಅದರ ಬಳಕೆ ಅತ್ಯಂತ ಅಪರೂಪ ಮತ್ತು ಕಠಿಣವಾಗಿದೆ. ಇದು ರಾಷ್ಟ್ರಪತಿಯಂತಹ ಉನ್ನತ ಸ್ಥಾನದ ಗೌರವವನ್ನು ಕಾಪಾಡಲಿರುವ ಒಂದು ಕಟ್ಟುನಿಟ್ಟಾದ ನಿಯಮವಾಗಿದೆ ಅಂತಲೇ ಹೇಳ್ಬೋದು. ಓಕೆ, ಇದಿಷ್ಟು ಭಾರತದ ರಾಷ್ಟ್ರಪತಿಗಳ ಮಹಾಭಿಯೋಗ ಪ್ರಕ್ರಿಯೆ ಬಗ್ಗೆ ಇರುವಂಥ ಒಂದು ಸಂಪೂರ್ಣವಾದ ವಿವರಣೆ. ಓಕೆ, ಮೊದಲಿಗೆ ಏನಾಗುತ್ತೆ, ಅವರು ಸಂವಿಧಾನವನ್ನು ಉಲ್ಲಂಘಿಸಿದ್ದಾರೆ ಅಂದರೆ ಮಾತ್ರ ಅವರ ಮಹಾಭಿಯೋಗಕ್ಕೆ ನಾವು ಕಾರಣವನ್ನು ನೀಡಿ ಅವ್ರ ಮಹಾಭಿಯೋಗಕ್ಕೆ ನಾವು ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ಬೋದು. ಸೊ ಸಂವಿಧಾನ ಉಲ್ಲಂಘಿಸಿದವ್ರ ಬಗ್ಗೆ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ವ್ಯಾಖ್ಯಾನಿಸಿಲ್ಲ, ಬಟ್ ಸಂಸತ್ತಿ ಬಿಟ್ಟ ವಿಷಯ. ಮೊದಲು ಪ್ರಸ್ತಾವನೆ, ಆಮೇಲೆ ಅಗತ್ಯ ಸಹಿಗಳು, ಆಮೇಲೆ ಅಧಿಸೂಚನೆ, ಆಮೇಲೆ ತನಿಖೆ, ಆಮೇಲೆ ಇನ್ನೊಂದು ಸದನದಲ್ಲಿ ವಿಚಾರಣೆ. ಅಂದರೆ ಯಾವ ಸದನದಲ್ಲಿ ವಿಚಾರಣೆ ಮಾಡೋ ಅದು ಬಿಟ್ಟು ಇನ್ನೊಂದು ಸದನದ ವಿಚಾರಣೆ, ರಾಷ್ಟ್ರಪತಿಯವರ ತಮ್ಮ ಒಂದು ಸಮರ್ಥಿಸುವ ಒಂದು ಅವಕಾಶ, ಅಂತಿಮ ಅಂಗೀಕಾರ, ಆಮೇಲೆ ಪದಚ್ಯುತಿ. ಓಕೆ, ಇಷ್ಟು ಘಟನೆಗಳು, ಇಷ್ಟು ಪ್ರಮುಖವಾದ ಪ್ರಕ್ರಿಯೆಗಳ ಮೂಲಕ ಭಾರತ ರಾಷ್ಟ್ರಪತಿಗಳನ್ನು ಒಂದು ವೇಳೆ ಅವರು ಸಂವಿಧಾನವನ್ನು ಉಲ್ಲಂಘಿಸಿದರೆ ಅವರನ್ನು ಪದಚ್ಯುತಿಗೊಳಿಸುವಂಥ ಪ್ರಕ್ರಿಯೆ, ಅದು ಆರ್ಟಿಕಲ್ ಸಂವಿಧಾನದ 61ನೇ ವಿಧಿಯಲ್ಲಿ ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳಲಾಗಿದೆ. ಯಾವುದು ಮಹಾಭಿಯೋಗ ಕುರಿತು ಸಂಪೂರ್ಣ ವಿವರಣೆಯನ್ನು ಭಾರತ ಸಂವಿಧಾನದ ಆರ್ಟಿಕಲ್ 61ರ ಅಡಿಯಲ್ಲಿ ವಿವರಿಸಲ್ಪಟ್ಟಿದೆ. ಸೊ ಒಂದು ವಿವರಿಸಲ್ಪಟ್ಟಿರುವ ಒಂದು ಸಂಕೀರ್ಣ ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ಓಕೆ, ಇದು ಭಾರತ ರಾಷ್ಟ್ರಪತಿಗಳ ಮಹಾಭಿಯೋಗ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಾನ್ಸೆಪ್ಟನ್ನು ನಿಮಗೆ ಇವತ್ತು ನಾನು ಹೇಳಿದ್ದೀನಿ. ಖಂಡಿತ ಇದು ಎಲ್ಲ ಎಕ್ಸಾಮ್ಗಳು ತುಂಬ ಯೂಸ್ಫುಲ್ ಕಾನ್ಸೆಪ್ಟು. ಹಾಗೆಯೇ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಯಾವುದೇ ಕಾರಣಕ್ಕೂ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆ ಹೆಚ್ಚು ಸಬ್ಸ್ಕ್ರೈಬರ್ಗಳು ಆಗಿ ಅಂತ ಹೇಳ್ತಾ, ಹಾಗೆ ಹೆಚ್ಚು ವೀಡಿಯೋಸ್ಗಳನ್ನು ನನ್ನ ವೀಡಿಯೋಸ್ಗಳನ್ನ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತಿದ್ದೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.